ಅದಕ್ಕೆ ಫೋನ್ ಬರ್ತಿದೆ. ಹಾ ಬಂದೆ. ಥ್ಯಾಂಕ್ ಯು ಚೋಟು. ವೆಲ್ಕಮ್ ಅದಕ್ಕೆ. ಬೆಲ್ಲ ಹಾಕೊಂಬಂದೀವಿ, ನೀನು ತಕ್ಕಪಾರೋ. ಒಂದು ನಿಮಿಷ ಮಾವ, ನನ್ನ ಫ್ರೆಂಡ್ ಕೀರ್ತಿ ಕಾಲ್ ಮಾಡಿದಳಿರು. ಹಲೋ, ಹೇಳಿ ಕೀರ್ತಿ. ಹಾಯ್ ಪಾರು, ಏನ್ ಇತ್ತೀಚೆಗೆ ಪತ್ತೆನೇ ಇಲ್ಲ? ಅದಾ, ನಾನು ಮಾರಿಗುಡಿಲಿರ್ಲಿಲ್ಲ, ಅದಕ್ಕೆ ಮೆಸೇಜ್ ಕಾಲ್ ಮಾಡೋಕ್ಕಾಗಿಲ್ಲ. ಮತ್ತೆ ಎಲ್ಲಿದ್ಯಾ? ನಾನು ಪ್ರೇಮಲ್ಲಿ ಹೋಗ್ತಲಿದ್ದೀನಿ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಏನ್ ವಿಷಯ ಕೀರ್ತಿ, ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ? ನೀನ್ ಪ್ರೇಮ್ ಲೋಕದಲ್ಲಿದ್ರೆ ಸ್ವಲ್ಪ ಮುಂದಕ್ಕೆ ಬಾ, ನಿಂಗೊಂದು ಗುಡ್ ನ್ಯೂಸ್ ಹೇಳೋದಿದೆ. ಗುಡ್ ನ್ಯೂಸಾ? ಏನೇ ಅದು? ನಿಂಗೆ ಯಾವ್ದು ಮೇಲ್ ಬಂದಿಲ್ವಾ? ನಾನು ಚೆಕ್ ಮಾಡಲಿಲ್ಲ ಕಣೆ. ಏನು ವಿಷಯ? ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಆದಷ್ಟು ಬೇಗ ಗ್ರಾಜುಯೇಷನ್ ಡೇ ಇಟ್ಕೊಂಡಿದಾರಂತೆ. ಓ ವಾವ್, ಸೂಪರ್ ಕಣೆ. ಅಷ್ಟೇ ಅಲ್ಲ, ಮೊದ್ಲೆಲ್ಲ ನಾವು ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೇಕಿತ್ತು, ಆದ್ರೆ ಇವಾಗ ಮನೆಗೆ ಕಳ್ಸಿಕೊಡ್ತಾರಂತೆ. ಓ ನಿಜನಾ? ಯಾವಾಗ ಬರುತ್ತಂತೆ ಲೈಸೆನ್ಸು? ಈಗಾಗ್ಲೇ ನಿಂಗೆ ಬಂದಿರ್ಬೇಕಲ್ವಾ? 2 days ಬ್ಯಾಕೆ ನಂಗೆ ಬಂದಾಯ್ತು. ಒಂದು ನಿಮಿಷ ಕೇಳ್ತೀನಿರೋ. ಗರ್ಲ್ಸ್, ನಮ್ಮ ಯೂನಿವರ್ಸಿಟಿಯಿಂದ ಯಾವ್ದಾದ್ರು ಲೆಟರ್ ಬಂದಿತ್ತಾ? ಇಲ್ಲ ಕಣಕ್ಕೆ. ಇನ್ನೊಂದ್ಕಿಂತ ನೋಡವಾ ಪಾರು, ಅದ್ ನೋಡಕ್ ಹೆಂಗಿರ್ತೈತೆ ಹೇಳು. ಅದೇ ಮಾವ, ಲೈಸೆನ್ಸು ಎನ್ವೆಲಪಲ್ಲಿ ಬಂದಿರುತ್ತೆ. ಓ ಹೌದಾ? ಒಂದ್ಕಿಂತ ನೋಡವಾ. ಅಣ್ಣ, ಬೆಳಿಗ್ಗೆ ಮನೆ ಬಾಗ್ಲು ತೆಗೆದ್ರೆ ರಾತ್ರಿನೇ ಹಾಕೋದು, ಏನನ್ನ ಬಂದ್ರೆ ನಂಗೆ ಗೊತ್ತಾಗಕ್ಕಿಲ್ವಾ? ಒಂದು ವಸ್ತುನು ಆಚೆ ಈಚೆ ಆಗಕ್ಕೆ ಬಿಡಲ್ಲ ಅಣ್ಣ ಅವಳು. ಮೋಸ್ಟ್ಲಿ ಬಂದಿಲ್ಲ ಅನ್ಸುತ್ತೆ. ಕೀರ್ತಿ, ನಮ್ಮನೆಗೆ ಯಾವುದೋ ಲೆಟರ್ ಬಂದಿಲ್ಲ ಕಣ. ನೀನ್ ಪ್ರೇಮ್ ಲೋಕದಲ್ಲಿದ್ರೆ ಕೆಲವೊಂದು ಲಾಜಿಕ್ ಎಲ್ಲ ಗೊತ್ತಾಗಲ್ಲಮ್ಮ. ಕಾಲೇಜಲ್ಲಿದ್ದಾಗ ಯಾವ ಅಡ್ರೆಸ್ ಕೊಟ್ಟಿದ್ದೆ ನೀನು? ಓ, ನಮ್ಮ ಮನೆ ಅಡ್ರೆಸ್ ಅಲ್ವಾ? ನಂಗೆ ಈಗ ಗೊತ್ತಾಯ್ತು. ಮಾವ, ಅಪ್ಪನ ಮನೆಗೆ ಬಂದಿರುತ್ತೆ. ಓ ಅಲ್ವಾ? ಕೀರ್ತಿ, ಥ್ಯಾಂಕ್ಸ್ ಕಣೆ. ಇಲ್ಲೆಲ್ಲ ಮನೇಲಿ ಸುಮ್ಮನೆ ಟೆನ್ಷನ್ ಆಗ್ಬಿಟ್ಟಿದ್ವಿ. ಇರ್ಲಿ, ಕಾನ್ವೆಕೇಶನ್ ಡೇ ಯಾವಾಗ ಅಂತ ಹೇಳ್ತಾರೆ. ನಾನಿಗೆ ಕಾಲ್ ಮಾಡ್ತೀನಿ. ನಿನ್ನ ನೋಡಿ ಎಷ್ಟು ದಿನ ಆಗಿದೆ. ನಾವೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತಿರ್ತೀವಿ, ನೀನ್ ಬರ್ಲೇಬೇಕು. ಖಂಡಿತ ಬರ್ತೀನಿ. ನೀನು ಯಾವ ದಿನ ಅಂತ ಹೇಳು. ಸರಿ ಕಣೆ, ಮತ್ತೆ ಮಾಡ್ತೀನಿ. ಬಾಯ್. ಬಾಯ್ ಬಾಯ್. ಮಾವ, ಏನಿದು? ನೀನು ಇವತ್ತು ಕ್ಲಿನಿಕ್ ಅಂತ ಹೇಳಿದ್ದಕ್ಕೂ, ಕೀರ್ತಿ ಕಾಲ್ ಮಾಡಿ ಕಾನ್ವೊಕೇಶನು ಲೈಸೆನ್ಸ್ ಅಂತ ಹೇಳಿದ್ದಕ್ಕೂ ಎಲ್ಲ ಸಿಂಕ್ ಆಗೋಯ್ತಲ್ಲ? ಎಲ್ಲ ನಮ್ಮವ್ವ ಮಕ್ಕಳ ಒಂದೇ. ನಾನು ಈಗಲೇ ಹೋಗ್ಬಿಟ್ಟು ಮಾವನ ಮನೆಯಿಂದ ಆ ಲೈಸೆನ್ಸ್ ಪತ್ರವ ಇಸ್ಕೊ ಬಂದ್ಬಿಡ್ತೀನಿ, ಸರಿನಾ? ತಕಬಾರ, ನಾವು ಊಟ ಬರ್ತೀನಿ. ಅದಕ್ಕೆ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಇವತ್ತು ಸ್ಕೂಲಲ್ಲಿ ಒಬ್ರು ರಿಟೈರ್ ಆಗ್ತಿದ್ದಾರೆ. ಬಾಯ್. ಸರಿ ಬಾಯ್. ಬೇಬಿ, ಒಳ್ಳೆ ಶತ್ರುತ್ವ ಇರೋರ ಥರ ಮಾತಾಡ್ತಿದ್ಯಾ? ಮತ್ತೇನೋ, ನಿನ್ನ ತಪ್ಕೊಂಡು ಮುದ್ದಾಡ್ಬೇಕಾ? ನನ್ನನ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಅವಳ ಮದ್ವೆ ಆಗಿದ್ಯಾ, ಅವಳ ಜೊತೆ ಚಕ್ಕಂದ ಆಡ್ತಿದ್ಯಲ್ಲ, ನಿನ್ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಅಯ್ಯೋ, ನಾನೇನ್ ಚಕ್ಕಂದ ಆಡಿಲ್ಲ ಬೇಬಿ. ನೀನ್ ಹೆಂಗ್ ಹೇಳೋಣ? ನಮ್ಮಪ್ಪ ನನಗೆ ಜಿಮ್ ಹಾಕೊಡ್ತೀನಿ ಅಂತನ್ನ, ಆ ಖುಷಿಲಿ ಗೊತ್ತಾಗ್ದೆ ಅವಳನ್ನ ಅಪ್ಕೊಬಿಟ್ಟೆ. ನಾನು ಅದು ಏನೋ ಅವಳನ್ನ ಪೂರ್ತಿಯಾಗಿ ತಪ್ಕೊಳ್ಳಿಲ್ಲ, ಸೈಡಿಂದ ಹೋಗಿ ತಪ್ಕೊಂಡೆ ಅಷ್ಟೇ. ಆಯ್ತಪ್ಪ, ನಾನ್ ಯಾವನಾರು ತಪ್ಕೊಂಡು ಪೂರ್ತಿಯಾಗಿ ಹಗ್ ಮಾಡಿಲ್ಲ, ಸೈಡಿಂದ ಹಗ್ ಮಾಡ್ದೆ ಅಂದ್ರೆ ನೀನ್ ಸುಮ್ನೆ ಇದ್ಬಿಡ್ತೀಯಾ? ಗೊತ್ತೀನಿ ಬೇಬಿ, ಯಾಕೆ ಹೇಳು? ಪ್ರೀತಿ ಅಂದ್ರೇನೆ ನಂಬಿಕೆ. ಆ ನಂಬಿಕೆನೇ ಇಲ್ಲ ಅಂದಮೇಲೆ ಅದು ಪ್ರೀತಿ ಹೆಂಗಾಗುತ್ತೆ ಹೇಳು? ಆ ಡುಮ್ಮಿ ನಿಂಗೆ ಇಷ್ಟೆಲ್ಲ ಮಾತು ಕಳ್ಸಿದಾಳ? ಲೋ, ನಿನಗ್ ನಾನ್ ಸಿಕ್ಕಿರೋದೇ ಹೆಚ್ಚು, ಅಂಥದ್ರಲ್ಲಿ ಇಷ್ಟೆಲ್ಲ ನಕ್ರ ಮಾಡ್ತೀಯಾ? ಹೌದು, ಯಾರಿಲ್ಲ ಅಂದವ್ರೀಗ? ಇವತ್ತಿಗೂ ಈ ಕ್ಷಣಕ್ಕೂ ನೀನೇ ನನ್ನ ಬೇಬಿ. ನನ್ನ ಬೇಬಿ ಅಂದು 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 ನೀನ್ ಅವಳ ಜೊತೆ ಬೇಬಿ ಮಾಡ್ಕೊಂಡು ನಾವ್ ಕಡೆ ಕಾಡ್ಕೊಡಕ್ ಬರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿನ್ಗಂತೂ ಬುದ್ಧಿ ಇಲ್ಲ, ಅವಳಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಒಳ್ಳೆ ನಾಯಿ ತರ ಹಿಂದಿನ ಅಲಿತಿರ್ತಾಳಲ್ಲ. ಬೇಬಿ, ಯಾಕೆ ಸುಮ್ಮನೆ ಅವಳನ್ನ ಎಳಿತಾ ಇದೆಯಾ? ನೋಡು, ಅವಳು ಪಾಡುಗಳಿದ್ದಾಳೆ. ನೀನ್ ಅನ್ಕೊಂಡಂಗೆ ನಾವಿಬ್ರು ಏನಂಗಿಲ್ಲ. ನೀನ್ ಅವಳ ಪರವಾಗಿ ಮಾತಾಡ್ಕೊಂಡು ಬರ್ಬೇಡ ಸೀನಾ. ನಿಮ್ ಮನೇಲಿ ಅಷ್ಟೆಲ್ಲ ನಡೀತಿದ್ರು ನಿಮ್ಮಿಬ್ರು ಮಧ್ಯೆ ಏನು ಆಗದೆ ಇರುತ್ತಾ? ನಮ್ ತಾಯಿ ಸತ್ಯವಿಲ್ಲ ಅಂತದೆಲ್ಲ ಏನು ಆಗಿಲ್ಲ. ಸುಮ್ಮನೆ ಪದೇ ಪದೇ ಅವಳ ಹೆಸರು ತೆಗಿಬೇಡ. ನೋಡು, ಈ ಪೇಪರಲ್ಲೂ ಏನೇನೋ ಬರ್ದಿದ್ಯಾ, ಇದೆಲ್ಲ ಬೇಕಾ? ಸೀನಾ, ನಾನು ಎಂತ ಸೈಕೋ ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನನಗ್ ನೆಮ್ಮದಿ ಸಿಕ್ಕಿಲ್ಲ ಅಂದ್ರೆ ನಾನು ಯಾರಿಗೂ ನೆಮ್ಮದಿ ಕೊಡಲ್ಲ. ನಾನು ಯಾರನ್ನೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಜೊತೆಗೆ ನನಗ್ ಸಿಗದೆ ಇರೋದು ಯಾರಿಗೂ ಸಿಗ್ಬಾರ್ದು. ನಾನು ಸಿಗೋದಕ್ಕೂ ಬಿಡಲ್ಲ. ಅವಳಿಂದ ನನ್ನ ಜೀವನ ಹಾಳಾಗ್ತಿದೆ. ಅದಕ್ಕೆ ನಾನು ಸತ್ತಾದ್ರೂ ಅವಳ ಜೈಲಿಗೆ ಕಳಿಸ್ಬೇಕು. ಏನು ಅಂತ ಮಾತಾಡ್ತಿದ್ಯಾ ಬೇಬಿ? ಇದ್ರ ಅವಳದೇನು ತಪ್ಪಿಲ್ಲ. ಸುಮ್ಮನೆ ಅವಳ ಹೆಸರು ಯಾಕೆ ತೆಗಿತಿದ್ಯಾ ನೀನು?
ನೀನ ರಶ್ಮಿ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ದ? ಓಹೋ ಬಾರೋ ಶಿವು, ದೇವಿ ಪುತ್ರ, ಬಾ ಬಾ. ಅಯ್ಯಯ್ಯೋ ಮಾವ, ನಾನು ದೇವಿ ಸೇವಕ ಆಟೆಯ, ನೀವು ದೇವಿ ಪುತ್ರ. ಅದಕ್ಕೆ ಅಲ್ವ್ರ ನೀವು ಇಂಥ ಪಡ್ದಾಗಿರೋದು. ಒಬ್ಬರಿ ಪಟ್ಟ ಮಾತ್ರ ಅಲ್ಲ, ಪಟ್ಟು ಜೊತೆಯಾಗೆ ಆಸ್ತಿ, ಅಂತಸ್ತು, ಅಧಿಕಾರ, ಪಟ್ಟ ಉಳಿಸ್ಕೊಳಕ್ಕೆ ಅಂತ ದಣಿಗಳಿಗೆ ಪಟ್ಟದ ಕತ್ತಿನೇ ಕೊಟ್ಟವಳೆ ದೇವಿ. ಛತ್ರಿ ಕಚ್ಚೆ ಭದ್ರ ಇದ್ರೆ ಜೀವನ ವಜ್ರ ಕಣೋ ಅಲ್ವಾ? ಅಲ್ವಾ ಮತ್ತೆ, ಅದಕ್ಕೆ ಈಟೊಂದು ವರ್ಷದಿಂದ ಈ ಪಟ್ಟನ ನೀವು ಉಳಿಸ್ಕೊಂಡು ಬರ್ತಾ ಇರೋದು. ಆಸ್ತಿ, ಅಂತಸ್ತು, ಅಧಿಕಾರ ಅದು ಏನೇ ಇರಲಿ, ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಆ ದೇವಿ ಆಶೀರ್ವಾದ ಇರಬೇಕು. ಅದೆಲ್ಲ ಬಿಡು, ಈಗ ಬಂದ ವಿಷಯ ಏನೋ ಶಿವು? ಮಾವ, ಈ ಜೀವನದಾಗೆ ನನಗೆ ಅಂತ ಯಾವ ಆಸೆನೂ ಇರಲಿಲ್ಲ, ಎಲ್ಲನೂ ನನ್ನ ತಂಗಿರೇ. ಆದರೆ ಇವಾಗ ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಪಾರುನು ಅವಳೆ. ಅವಳ ಕನಸು, ಗುರಿ ಎಲ್ಲನೂ ನನ್ನ ಜವಾಬ್ದಾರಿ ಅಲ್ವ್ರ. ಅವಳು ಆಟೊಂದು ಕಷ್ಟಪಟ್ಟು ಡಾಕ್ಟ್ರು ಓದವಳೆ. ಆ ಡಾಕ್ಟ್ರ್ಗಿರಿ ವ್ಯರ್ಥ ಆಗಬಾರ್ದಲ್ವಾ? ಅದಕ್ಕೆ ನಾನು ಅವಳಿಗೆ ಒಂದು ಆಸ್ಪತ್ರೆ ಹಾಕ್ಕೊಡಮ್ಮ ಅಂತೀವ್ನಿ. ಆಗಲೇ ನನಗೆ ಲೈಸೆನ್ಸ್ ವಿಷಯ ಗೊತ್ತಾಗಿದ್ದು. ನಾನು ಲೈಸೆನ್ಸ್ ಹರಿದಾಕಿರೋ ವಿಷಯ ಈ ಶಿವು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಶಿವು, ಯಾವಾಗ ಬಂದೆ? ಎಲ್ಲರೂ ಚೆನ್ನಾಗಿದ್ದಾರಾ? ಸ್ವಲ್ಪ ಹೊತ್ತಾಯ್ತು, ಎಲ್ಲ ಸಂದಾಗವ್ರೆ. ನೀವು ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀನು ಎಂಥ ಟೈಮ್ನಲ್ಲಿ ಬಂದಿದ್ಯಾ ಗೊತ್ತಾ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಕಾಫಿ ತಗೊಂಡು ಬರ್ತೀನಿ ಇರು, ಕಾಫಿ ಕುಡಿತಾ ಮಾತಾಡೋಣ. ಸರಿ ಕಣಪ್ಪ. ಓಹೋ, ಯಾರು ಇಲ್ಲದೆ ಇರುವಾಗಲೇ ಮನೆಯಲ್ಲಿ ಅಷ್ಟೆಲ್ಲ ಆಟ ಆಡ್ತಾಳೆ ಈ ಸುಶೀಲ. ಇವಾಗ ಶಿವು ಬಂದಿದ್ದಾನೆ ಅಂದರೆ ಇವಳು ಸುಮ್ಮನೆ ಇರೋದಿಲ್ಲ. ನಾನು ಆ ಪಾರ್ವತಿ ಲೈಸೆನ್ಸ್ ಹರಿದು ಹಾಕಿರೋ ವಿಚಾರ ಇವಳಿಗೇನಾದರೂ ಗೊತ್ತಾಗೋಯ್ತಾ ಅಂತ. ಏನು ಮಾಡಲಿ ಈಗ? ಅವಳೇನಾದರೂ ಒಂದು ಮಾತು ಶಿವು ಹೇಳಿದ್ರೆ ನನ್ನ ಇಷ್ಟು ವರ್ಷದ ಶ್ರಮನ ನಾಶ ಮಾಡಿಬಿಡುತ್ತೆ. ಮತ್ತೆ ಆ ಶಿವನ ನಂಬಿಸಿ ಭದ್ರ ಕೋಟೆ ಕಟ್ಟೋದಕ್ಕೆ ತುಂಬ ಕಷ್ಟ. ಏನು ಮಾಡಲಿ? ಶಿವು, ಒಂದು ನಿಮಿಷ ಬಂದೆ. ಸರಿ ಕಣ್ಮವ. ಛತ್ರಿ, ಓಹೋ, ಏನು ಅಡುಗೆ ಮನೆಗೆ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಇವತ್ತು ಅಂಬಾಸೇನೋ ಹುಣ್ಮೆನೋ? ಸೂರ್ಯ ಈ ಕಡೆನೇ ಹುಟ್ಟಿದಾನಲ್ವಾ? ಅಥವಾ ಬೇರೆ ಏನಾದರೂ ವಿಚಿತ್ರ ಆಗೋಯ್ತಾ? ಫಾರಿನವ್ರು ಗೊತ್ತಿದ್ದಿದ್ರೆ ಕರೆಸಿ ಗಿನ್ನಿಸ್ ರೆಕಾರ್ಡ್ ಅಂತ ಬುಕ್ ಇದೆಯಲ್ಲ, ಆ ಬುಕ್ಕಲ್ಲಿ ನಿಮ್ಮ ಹೆಸರು ಬರೆಸ್ತಿದ್ದೆ. ಜೀವನದಲ್ಲಿ ಮೊದಲನೇ ಸಲ ಅಡುಗೆ ಮನೆಗೆ ಕಾಲಿಟ್ಟ ಮಾರಿಗುಡಿ ವೀರಭದ್ರ ಅಂತ ಮಾರಿಗುಡಿ ಪೇಪರ್ನಲ್ಲೆಲ್ಲ ನಿಮ್ಮ ಹೆಸರು ಬರ್ತಿತ್ತು ಅಲ್ವಾ? ಕಡು ಕೋಪ ಬಂದಾಗ ತಡ್ಕೊಳ್ಳೋನೆ ಜಾಣ ಅಲ್ವಾ? ಜಾಣನ್ಗೆ ಬುದ್ಧಿ ಇರುತ್ತೆ, ದಡ್ಡನ್ಗೆ ಒಳ್ಳೆ ಬುದ್ಧಿ ಇರುತ್ತೆ. ಆದರೆ ನಿಮ್ಗಿರೋದು ಕೆಟ್ಟ ಬುದ್ಧಿ. ನಿಮ್ಮಂಥವ್ರನ್ನ ಜಾಣ ಅಂತ ಕರೆಯಲ್ಲ, ಕುತಂತ್ರಿ ಅಂತಾರೆ. ಮಾತು ಮಿತಿ ಮೀರ್ತಿದೆ, ಹದ್ದು ಬಸ್ನಲ್ಲಿರಲಿ. ಅಲ್ಲಿ ಶಿವು ಮುಂದೆ ಏನು ಮಾತಾಡ್ಕೊಡ್ದು. ಛತ್ರಿನ ಕಳಿಸ್ತೀನಿ, ಕಾಫಿ ಅವನ ಕೈಲೇ ಕಳಿಸು.
ಏನಿದು? ಯಾರಿಗೋ ಹೊಡಿತಿದ್ದಾರೆ ಅನ್ಸುತ್ತೆ. ಹೊಡೆಯೋದು ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಥವಾ ಇವರೇ ಹೊಡಿಸ್ತಾ ಇದ್ದಾರಾ? ನನಗೆ ಯಾಕೆ, ನಾನು ಹೋಗ್ಬಿಡ್ತೀನಿ. ಇಲ್ಲ, ಅಣ್ಣ ಹೇಳಿದ್ದಾನೆ ಯಾರು ನೋವಲ್ಲಿದ್ದರೂ ಸುಮ್ಮನೆ ನೋಡ್ಕೊಂಡು ಹೋಗಬಾರ್ದು ಅಂತ. ಅದೇನು ಅಂತ ನೋಡೇ ಬಿಡ್ತೀನಿ. ಏನ್ರಿ ನೀವು ಒಬ್ಬ ವ್ಯಕ್ತಿಗೆ ಹೊಡಿತಿದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ತಪ್ಸೋಕ್ಕಾಗಲ್ವಾ? ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ರಮ್ಮ. ಮನುಷ್ಯರೇನ್ರಿ ನೀವು? ನಿಮ್ಗೆಲ್ಲ ಯಾಕೆ ಬೇಕು ಅಂತ ಜಾರ್ಕೋತಿದ್ದೀರಲ್ಲ. ನಾಳೆ ಆ ಜಾಗದಲ್ಲಿ ನಿಮ್ಮ ಮನೆಯವ್ರು ಯಾರು ಇದ್ದಿದ್ರೆ, ಬೇಡ ನೀವೇ ಇದ್ದಿದ್ರೆ ಒಂದು ಸತಿ ಯೋಚನೆ ಮಾಡಿ ಎಷ್ಟು ನೋವಾಗ್ತಿತ್ತು ಅಂತ. ನಿಲ್ಸ್ರಿ, ನಿಮ್ಗೆ ಹೇಳ್ತಿರೋದು ನಿಲ್ಲಿಸ್ರಿ. ಯಾಕಮ್ಮ? ದೇವ್ರು ಸೇವೆ ಮಾಡೋರು ತಾನೆ ನೀವು. ಹೀಗೊಬ್ಬಂಗೆ ಹೊಡೆದ್ರೆ ಆ ದೇವ್ರು ಮೆಚ್ತಾನಾ? ಅಮ್ಮ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಹೋಗಿ. ಏನು ಗೊತ್ತಾಗಬೇಕು? ನಾನು ಹೋದರೆ ಮತ್ತೆ ಹೊಡೆಯೋದಕ್ಕ? ನೋಡ್ರಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ಯಾವತ್ತೂ ನೋವು ಕೊಡಬಾರ್ದು. ಮನುಷ್ಯರಿಗೆ ಮಾತ್ರ ಅಲ್ಲ, ಯಾವ ಜೀವಕ್ಕೂ ನೋವು ಕೊಡಬಾರ್ದು. ಇದನ್ನು ನಿಮಗೆಲ್ಲ ಅರ್ಥ ಆಗುತ್ತೆ. ಹೋಗಿ ಸರ್ ಹೇಳಿ ಸರ್. ನೋಡಿ, ಈ ಜನರನ್ನೆಲ್ಲ ನಂಬ್ಕೊಂಡು ಏನೂ ಮಾಡೋದಕ್ಕಾಗಲ್ಲ. ಈ ಜಗತ್ತೇ ಸರಿ ಇಲ್ಲ. ನಮಗೆ ನಾವೇ ಆಗಬೇಕು. ನೀವು ಹೇಳಿ ಸರ್. ಮಾತಾಡೋ. ನೀನು ರಶ್ಮಿ ಪರ ವಹಿಸ್ಕೊಂಡ್ಬಿಟ್ಟೆ ಅಲ್ಲ? ಶಬಾಷ್ ಸೀನಾ, ಶಬಾಷ್. ಅದು ಗೊತ್ತಾಗದೆ ಹಂಗೆಲ್ಲ ಮಾತಾಡ್ಬಿಟ್ಟೆ ಬೇಬಿ. ನಾನೇನು ಅವಳ ಪರ ವಹಿಸ್ಕೊಂಡಿಲ್ಲ ಬೇಬಿ. ನನ್ನ ಮಾತು ಕೇಳು, ಈ ಕಡೆ ನೋಡು. ಸರಿ ಆಯ್ತು, ತಪ್ಪಾಯ್ತು ಅಂತ ಕಾಲು ಮುಗಿಲ್ಲ. ಅಮ್ಮಯ್ಯ ಅಂತೀನಿ ಬೇಬಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಶಬಾಷ್ ಕಣೋ ಸೀನಾ, ಶಬಾಷ್. ಮೊದಲು ಮಾರಿಗುಡಿ ಮೂಟೆ ಆಗಿದ್ಲು, ಆಮೇಲೆ ನಿನ್ನ ಮದುವೆ ಆದ್ಲು, ಜೊತೆಗೆ ನಿನ್ನ ಹೆಂಡತಿನೂ ಆದ್ಲು, ಆಮೇಲೆ ರೂಮ್ಗೂ ಬಂದ್ಲು, ಕೆಳಗ್ ಮಲಗಿದೋಳು ಮಂಚದ ಮೇಲೂ ಬಂದ್ಲು, ಇವಾಗ ಚಿನ್ನು ಮರಿ ಮುದ್ದು ಮರಿ ಆಗಿದ್ದಾಳೆ. ಕೊನೆಗೆ ನೀನೊಳ್ ಪರ ವಹಿಸ್ಕೊಂಡು ಮಾತಾಡಂಗೂ ಮಾಡಿದ್ಲು. ಸ್ವಲ್ಪ ದಿನ ಅಷ್ಟೇ. ತೊಟ್ಲು ತೂಗ್ತೀರಾ ಸೀನಾ, ತೊಟ್ಲು ತೂಗ್ತೀರಾ? ನಾನು ನಿನ್ನ ಹೆಂಗ್ ನಂಬಿಸ್ಲಿ ಹೇಳು? ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿನ್ ಹೆಸರು ನೆನ್ಸ್ಕೊಳ್ದೆ ಕಣ್ಣು ಮುಚ್ಚಲ್ಲ. ಊಟ ಮಾಡ್ಬೇಕಾರೆ, ನಿದ್ದೆ ಮಾಡ್ಬೇಕಾರೆ, ಮನ್ಸಲ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಯಾವಾಗ ನಿನ್ ಬಗ್ಗೆ ನಮ್ಮ ಅಪ್ಪನ ತಾವ್ ಹೇಳಿ ನಿನ್ನ ಮದುವೆ ಆಯ್ತೀನಿ ಅಂತ ಕೊರಗ್ತಾ ಇದ್ದೀನಿ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನೀನು ಹೇಳ್ದಲ್ಲ ಮಾತು, ತಾಯಣಿಗೆ ಸಖತ್ ಬೇಜಾರಾಗುತ್ತೆ. ಏನೋ ನನ್ನ ಹಣೆ ಬರ ಸರಿ ಇರ್ಲಿಲ್ವೇನೋ. ಸರಿ ಇಲ್ದಿರೋ ಟೈಮಲ್ಲಿ ಅವಳನ್ನ ಮದುವೆ ಆದೆ. ಈಗ ಎಲ್ಲರೂ ಸೇರ್ಕೊಂಡು ನನ್ನ ರುಬ್ತಿರ್ಬೇಕಾದ್ರೆ ನಾನು ಯಾರ್ತ ಹೋಗಿ ನನ್ನ ಸಂಕಟ ಹಿಡ್ಕೊಳ್ಳಿ. ಇನ್ನು ನೀನು ವಿಷ ಕುಡಿತೀನಂತ ಎದುರಿಸ್ತೀನಿ ಅಲ್ಲ ಬೇಬಿ? ನೀನು ನನ್ನ ಜಾಗದಲ್ಲಿದ್ದರೆ ನೀನೇನು ಮಾಡ್ತಿದ್ದೆ ಹೇಳು? ಬಟ್ ಈ ಮಗಂದು ಒಂದೊಂದ್ಸಲ ಈ ಜೀವನನೇ ಬೇಡ, ಎಲ್ಲರೂ ಓಡಕ್ಕೆ ಸತ್ತೋಗೋಣ ಅನ್ಸುತ್ತೆ. ಆದರೂ ಯಾಕೆ ಬದುಕಿದ್ದೀನಿ ಗೊತ್ತಾ? ನಮ್ಮ ಮಗುನ ಮೇಲೆ ಹಣೆ ಮಾಡಿ ಇರ್ತಿದ್ದೀನಿ. ನನ್ನನ್ನು ಕೆಲ್ಸಕ್ಕೆ ಬರದವನು ಅಯೋಗ್ಯ ಅಂತಿದ್ದಿದ್ದು ನಮ್ಮ ಅಪ್ಪನೇ ಮೊದಲನೇ ಸಲ. ಏನೇಳು, ಮೊದಲನೇ ಸಲ ನನ್ನ ನಂಬಿ ಅವನ ಕಷ್ಟಪಟ್ಟಿದ್ದ ದುಡ್ಡಿಂದ ನನ್ನ ಜೀವನದ ಕನಸು ನಾನು ನನಸು ಮಾಡಿಕೊಡ್ತಾವನೆ. ಪ್ರೀತಿಯಿಂದ ನಾಲ್ಕು ಮಾತಾಡ್ತಾವನೆ. ಆ ಪ್ರೀತಿನ ಕಳ್ಕಳ್ದೆ ಅವನ ನಂಬಿಕೆನ ಉಳಿಸ್ಕೊಂಡು ಅವನ ತಗೋಗಿ ಹೇಳ್ಬೇಕು ನಾನು, ಅಪ್ಪ ನೀನು ಮಗ ನೀನು ತಲೆ ತಗ್ಸು ಅಂತ ಯಾವ ಕೆಲಸನೂ ಮಾಡ್ತಿಲ್ಲ ಅಂತ. ಒಂದ್ಸಲ ಇದೆಲ್ಲ ಆಗಲಿ, ಆಮೇಲೆ ನಮ್ಮ ಅಪ್ಪನ ತಗೋಗಿ ನಿಂತ್ಕತೀನಿ. ಅವನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಎದೆ ಉಬ್ಬಿಸ್ಕೊಂಡು ಹೇಳ್ತೀನಿ, ಪಿಂಕೇನೆ ನಾನು ಪ್ರೀತಿಸಿದ್ದು, ಅವಳೇ ನನ್ನ ಹೆಂಡ್ರು, ಅವಳ ಜೊತೆನೆ ನಾನು ಮದುವೆ ಮಾಡಿಸು ಅಂತ. ನೀ ನನ್ನ ಕಣ್ಣಂಗೆ ರಶ್ಮಿ ಮೇಲೆ ನಂಗೆ ಯಾವ ಭಾವನೆನೂ ಇಲ್ಲ ಅಂತ ಹೇಳಬೇಕು ಅಂತ ಬದುಕಿದ್ದೀನಿ. ಇದ್ರ ಮೇಲೆ ನೀನೇನೇ ಅನ್ಕೊಂಡ್ರು ಇದೇ ಸತ್ಯ. ನಿಜನೇನು? ನೀನು ಸುಳ್ಳು ಅನ್ಕೊಂಡ್ರು ಇದೇ ನಿಜ, ನಿಜ ಅನ್ಕೊಂಡ್ರೆ ಇದೇ ಸತ್ಯ. ಎರಡೂ ನಿನಗೆ ಬಿಟ್ಟಿದ್ದೀನಿ. ನಿನ್ನ ಬಗ್ಗೆ ನನಗೆ ಗೊತ್ತು ಕಣು. ಪ್ರೀತಿಯಿಂದ ಮಾತಾಡಿದ್ರೆ ಬಾಲ ಮುದ್ರಕೊಂಡು ಹಿಂದೆನೆ ಸುತ್ತುತ್ತೀಯಾ ಅಂತ ಟೆಸ್ಟ್ ಮಾಡಿದೆ, ಪಾಸ್ ಆಗ್ಬಿಟ್ಟೆ. ಗುಡ್, ವೆರಿ ಗುಡ್. ಸರಿ, ನಾನು ನಿನ್ನ ನಂಬ್ತೀನಿ. ಆದ್ರೆ ತಾಳಿ ಕಟ್ಟಿದ ಮೇಲೆ ಇದೆಲ್ಲ ಮಾಡ್ಬೋದಿತ್ತಲ್ಲ, ಅವತ್ತು ಯಾಕೆ ಕಟ್ಟಿಲ್ಲ? ಬೇಬಿ,
ನಾನು ಹಿಂಗೆ ಅವತ್ತೇ ಹೇಳಿಲ್ವಾ ಕದ್ದು ಮುಚ್ಚಿ ಯಾವ ಕೆಲಸನೂ ಮಾಡಬಾರ್ದಂತ. ನಮ್ಮ ಶಿವಣ್ಣನೂ ಹಿಂಗೆ ಬದುಕಿದ್ದು. ನನಗೆ ಅವನು ಕಂಡ್ರೆ ಇಷ್ಟ. ನನಗೂ ಅವನ ದಾರಿಲೇ ನಡಿಬೇಕು ಅಂತ ಆಸೆ. ಅದಕ್ಕೆ ನಿಜ ಹೇಳಿ ಅದನ್ನೆಲ್ಲ ಮಾಡ್ಬೋದು. ಇನ್ನು ಎಷ್ಟು ದಿನ ಸೀನಾ? ಇನ್ನೊಂದು ಸ್ವಲ್ಪ ದಿನ ಬೇಬಿ. ನಮ್ಮಪ್ಪ ಜಿಮ್ ಹಾಕೊಡ್ತೀನಿ ಅಂತ ಹೇಳವನೆ. ಆಮೇಲೆ ಜಾಗ ಒಂದು ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದ್ಮೇಲೆ ಈ ಇಂಟೀರಿಯರು ಎಕ್ಸ್ಟೀರಿಯರ್ ಅಂತ ಕೆಲಸ ಇರ್ತದಲ್ಲ ಅದೆಲ್ಲ ಆಗಬೇಕು. ಒಟ್ಟಿನಲ್ಲಿ ಜಿಮ್ ಓಪನ್ ಆಗೇ ಆಯ್ತದೆ. ಅದಾದ್ಮೇಲೆ ನಾವಿಬ್ರು ಸೇರ್ತೀವಿ, ಆಯ್ತಾ? ಸರಿ ಸೀನಾ. ಬರೀ ಸರಿ ಅಲ್ಲ, ನನ್ನ ನಂಬು. ನನ್ನಿಂದ ನಿನಗೆ ಯಾವತ್ತೂ ಮೋಸ ಹಾಕಿಲ್ಲ. ಆಮೇಲೆ ಪಾಪ ಆ ಟುಮ್ಮಿಗೆ ಸುಮ್ಮನೆ ಭಯಕ್ಕೆ ಹೋಗ್ಬೇಡ. ಇದರಲ್ಲಿ ಅವಳದೇನೂ ತಪ್ಪಿಲ್ಲ, ಅವಳಿಗೇನೂ ಗೊತ್ತಿಲ್ಲ. ಅನ್ಕೊಂಡೆ ಆ ಶಿವಣ್ಣನ ದಾರಿಲಿ ಇದ್ದೀನಿ ಅಂದಾಗ್ಲೇ ಅನ್ಕೊಂಡೆ. ನಿನ್ಗೆ ಗೊತ್ತಿಲ್ಲದೆ ಯಾಕೆ ಅವಳ ಕಡೆ ಗಾಳಿ ಬೀಸಿ ಬೀಸಿ ಬಿದ್ದೋಗ್ತೀಯ ಅವಳಿಗೆ ಅಂತ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಬಲೆ ಹಾಕಾದ್ರೂ ಸರಿ, ಗಾಳ ಹಾಕಾದ್ರೂ ಸರಿ, ನಿನ್ನ ನಾನು ಪಡ್ಕೊಂತೀನಿ. ಆಗ್ಲಿ ಸೀನಾ. ಈಗ ಸಮಾಧಾನ ಆಯ್ತಲ್ವಾ? ಎಲ್ಲಿ ಹೊಸಿ ನಗು ನೋಡೋಣ. ಸರಿ, ಸಮಾಧಾನ ಆಯ್ತಲ್ವಾ? ಎಲ್ಲಿ ಬಿಗ್ಯಾಗಿ ಹಗ್ ಮಾಡಿ ನೋಡೋಣ. ಏನಾಯ್ತು? ಅದು ಅದು ಬೇಬಿ, ಅದು ಹೊರಗಡೆ ಇದೀವಲ್ಲ, ಅದಕ್ಕೆ ಒಂಥರ ಭಯ ಆಯ್ತೈತೆ. ಸರಿ ಬೇಬಿ, ಇನ್ನೊಂದ್ಸಲ ಸಿಗ್ತಿಯಲ್ಲ ಅವಾಗ ತಪ್ಕೋತೀನಿ. ಇವಾಗ ನೀನು ಹುಷಾರಾಗಿ ಮನೆಗೆ ಹೋಗು. ಅದು ಒಂದಷ್ಟು ಜಿಮ್ ಐಟಮ್ಗಳನ್ನ ಬರೀಬೇಕು. ನಾನು ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ನನ್ನ ಡೌಟ್ ಕರೆಕ್ಟಾಗೇ ಇದೆ. ಇವನ್ಗೆ ಗೊತ್ತಿಲ್ಲದೆ ಆ ಡುಮ್ಮಿಗೆ ಹತ್ರ ಆಗ್ತಾ ಇದ್ದಾನೆ. ಎಲ್ಲಿವರೆಗೂ ನಮ್ಮ ವಿಷಯ ಗೊತ್ತಿಲ್ಲದೆ ಇರುತ್ತೋ ಅಲ್ಲಿವರೆಗೂ ಇವನು ಅವಳಿಗೆ ಹತ್ರ ಆಗ್ತಾನೆ ಇರ್ತಾನೆ. ನಾನೇ ಆದಷ್ಟು ಬೇಗ ಈ ವಿಷಯನ ಗೊತ್ತು ಮಾಡೋ ಹಾಗೆ ಮಾಡಬೇಕು. ಮಾವ, ನನಗೆ ಈ ಜಗತ್ನಾಗೆ ಏನು ನಡೀತೈತೆ, ಏನೇನು ಮಾಡ್ತವ್ರೆ ಏನು ಗೊತ್ತಿಲ್ಲ ಮಾವ. ಏನು ಅರ್ಥನೂ ಆಗಿಲ್ಲ. ಯಾಕೆ ಹೇಳಿ, ನನಗೆ ಈ ಮಾರಿಗುಡಿನೇ ಜಗತ್ತು, ನನ್ನ ಮನೆಯೇ ಪ್ರಪಂಚ. ಆ ಪ್ರಪಂಚದಾಗೆ ನಮ್ಮ ತಂಗಿರು, ಮುಂದಕ್ಕೆ ಅವ್ರಿಗೆ ಬರೋ ಗಂಡಂದ್ರು, ನಮ್ಮ ಪಾರು, ನಮ್ಮ ಅಪ್ಪಯ್ಯ. ಇದ್ರಾಚೆ ಏನು ಯೋಚನೆ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ. ಆದರೆ ಯಾವಾಗ ನಾನು ಪಾರುಗೆ ಒಂದು ಆಸ್ಪತ್ರೆ ಹಾಕ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ನೋ ಆವಾಗ ಅನಿಸ್ತು ಮಾವ, ನಾನು ಜಗತ್ನಾಗೆ ಬೋ ಹಿಂದೆ ಉಳ್ಕೊಂಡ್ಬಿಟ್ಟಿವನಿ ಅಂತ. ನನಗೆ ಜಗತ್ತಲ್ಲಿ ಹೊರಗಡೆ ನಡೀತಿರೋ ಹಿಸಿಯದ ಬಗ್ಗೆನೂ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬಂತು. ಆಗಲೇ ನನಗೆ ಲೇಸನ್ಸ್ ವಿಷಯ ಕಿವಿಗೆ ಬಿತ್ತು. ಹೋದ್ರೆ ನಿಮ್ಮ ಮಾತಿನ ಅರ್ಥ? ಈ ಲೇಸನ್ಸು ಪಾರು ಕೊಟ್ಟಿರೋ ಅಡ್ರೆಸ್ಗೆ ಬಂದಿರಬೇಕಲ್ವಾ? ಅದು ಬಂದಿದ್ರೆ ಹೊಸಿ ಕೊಡ್ತೀರ ಮಾವ? ಶಿವು, ಲೈಸನ್ಸ ಆ ಥರದ್ದು ಯಾವುದು ಬಂದಿಲ್ಲಲ್ಲೋ? ಇಲ್ಲಿಗೆ ಬಂದಿರ್ತೈತೆ ಮಾವ. ಪಾರು ಕಾಲೇಜಾಗಿ ಓದ್ತಾ ಇರಬೇಕಾದ್ರೆ ಇದೇ ಅಡ್ರೆಸ್ ಕೊಟ್ಟಿರ್ತಾಳೆ. ಹಾಗಾಗಿ ಅಲ್ಲಿಂದ ಏನೇ ಬಂದರೂ ಇಲ್ಲಿಗೆ ಬರಬೇಕು ಮಾವ. ಇಲ್ಲಿರೋ ಲೆಟ್ರುಗಳನ್ನೆಲ್ಲ ನೀವು ಕೊಟ್ಟರೆ ಅದರಿಂದ ಲೇಸನ್ಸ್ನ ಹುಡುಕುಮ. ಯಾಕಂದರೆ ಅದು ಸಿಕ್ಕರೆ ನಾನು ಪಾರುಗೆ ಒಂದು ಆಸ್ಪತ್ರೆ ಹಾಕ್ಕೊಡ್ಬೇಕು. ಅದು ಸಿ ನೋಡಿ ಕೊಡಿ ಮಾವ. ಛತ್ರಿ ಅಣ್ಣ, ಪತ್ರ ಬಂದೈತ ಅಂತ ಹೊಸಿ ನೋಡೋಣ. ನೋಡಿದ್ದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇದೇನು ಬೇರೆ ಮನೇನಾ? ಇಲ್ಲಿ ಏನು ಬರಬೇಕು, ಏನಿರಬೇಕು, ಏನು ಹೋಗ್ಬೇಕು ಅಂತ ಎಲ್ಲ ದೊಣ್ಣಗಳು ಕೂತ್ ಜಾಗದಲ್ಲೇ ಹೇಳ್ತಾರೆ. ಖಂಡಿತ ಬರ್ಕೊಡ್ತೀನಿ. ಇಲ್ಲಿ ಯಾವ ಪತ್ರನೂ ಬಂದಿಲ್ಲ. ಈ ಕಡೆಯಿಂದ ಬಂದ ಯಾಕತೆ? ಹೇಳ್ತೀನಿರಪ್ಪ ಶಿವು. ರೀ, ಗಂಡಸರು ಆಗಾಗ ಅಡುಗೆ ಮನೆ ಕಡೆ ಬಂದು ಹೋಗ್ತಿರ್ಬೇಕು. ಆಗಲೇ ಅವ್ರಿಗೆ ಗೊತ್ತಾಗೋದು
ಅಡುಗೆ ಮನೆಯಲ್ಲಿ ಹಿತ್ಲ ಕಡೆ ಹೋಗೋಕೆ ಇನ್ನೊಂದು ಬಾಕ್ಲಿದೆ ಅಂತ. ಅಡುಗೆ ಮನೆಗೆ ಬಂದು ಶಿವ ಹತ್ರ ಮಾತಾಡ್ಬೇಡ ಅಂತ ಯಾಕ್ರಿ ಧಮಕಿ ಹಾಕಿದ್ರಿ? ಆಮೇಲೆ ನೋಡಿದ್ರೆ ಅಡುಗೆ ಮನೆಯಲ್ಲೇ ನಾನು ಕೂಡಾಕ್ಬಿಟ್ಟು ಬಂದಿದ್ದೀರಾ. ಯಾಕೆ ಶಿವ ಹತ್ರ ನಿಜ ಹೇಳ್ಬಿಡ್ತೀನಿ ಅಂತ ಭಯ ಆಗ್ತಾ ಇತ್ತಾ?